ಅಂದ್ರೆ ನೀವು ರೆಂಟಿಗೆ ಬಿಟ್ರೆ ಅಪ್ ಟು 50,000 ತನಕ ರೆಂಟ್ ಜನರೇಟ್ ಮಾಡಿ ಕೊಡುತ್ತೆ. ಹಾಗೆ ನೀವು ಮೇನ್ ಡೋರ್ ನ ಕೂಡ ನೋಡ್ತಿರ್ಬೋದು. ದಿಸ್ ಇಸ್ ಕಂಪ್ಲೀಟ್ಲಿ ಟೀಕುಡ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ಏಕ್ ಹಾತ 40x50 ಡೈಮೆನ್ಷನ್ ಬ್ಯೂಟಿಫುಲ್ ಪ್ರಾಪರ್ಟಿ ತೋರ್ಸಕ್ ಬಂದಿದ್ವಿ. ಅಂಡ್ ಇಂಟೀರಿಯರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ಮೇಲ್ಗಡೆ ಕೂಡ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಅಲ್ಲಿ. ಸೊ ಇದು ಕ್ಲೇ ಟೇಲ್ಸ್, ಕಾವೇರಿ ಇದೆ, ಬೋರ್ ಇದೆ, ಸಂಪ್ ಕೂಡ ಇದೆ. ಪ್ರಾಪರ್ಟಿ ಒಳಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಒಂದು ಏಕ್ ಹಾತ 40x50 ಡೈಮೆನ್ಷನ್ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ತೋರ್ಸಕ್ ಬಂದಿದ್ವಿ. ಸೊ ಇದು ನಮಗೆ ಪ್ರಾಪರ್ಟಿ ಆಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು ಪ್ರಾಪರ್ಟಿ ಔಟ್ ಸೈಡ್ ಇಂದ ತುಂಬಾನೇ ಚೆನ್ನಾಗಿದೆ. ಸೊ ನಮಗೆ ಪ್ರಾಪರ್ಟಿ ಎಂಟ್ರೆನ್ಸ್ ಕೂಡ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಎಂಟ್ರೆನ್ಸ್ ಅಲ್ಲೇ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ CCTV ಕ್ಯಾಮ್ರಾನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಸೊ ನೀವು ಮೇಲ್ಗಡೆ ಕೂಡ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಅಲ್ಲಿ. ಸೊ ಇದು ಕ್ಲೇ ಟೇಲ್ಸ್. ಸೊ ಇದು ಎಲ್ಲಾ ಸೀಸನ್ಸ್ಗೂ ತುಂಬಾನೇ ಸೂಟೇಬಲ್ ಆಗಿರುತ್ತೆ. ಅಂಡ್ ಮೇನ್ ಡೋರ್ ಕೂಡ ಅಷ್ಟೇ ನಮಗೆ ಸ್ಲೈಡಿಂಗ್ ಗೇಟ್ ನ ಕೊಟ್ಟಿದ್ದಾರೆ. ಹಾಗೆ ಇದು ನಮಗೆ ಇಲ್ಲಿ ಸೇಫ್ಟಿ ಪರ್ಪಸ್ಗೆ ಅಂತ ವಾಲ್ ನ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಪಾರ್ಕಿಂಗ್ ಆಗಿರುತ್ತೆ. ಸೊ ಪಾರ್ಕಿಂಗ್ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಈ ಒಂದು ಪ್ರಾಪರ್ಟಿಗೆ ವಾಟರ್ ಕನೆಕ್ಷನ್ ಅಂತ ಬಂತು ಅಂದ್ರೆ ನಮಗೆ ಕಾವೇರಿ ಇದೆ, ಬೋರ್ ಇದೆ, ಸಂಪ್ ಕೂಡ ಇದೆ. ಟ್ಯಾಂಕ್ ಕೂಡ 15,000 ಲೀಟರ್ ಕೆಪಾಸಿಟಿ ಇರೋ ಟ್ಯಾಂಕ್ ಕೂಡ ಇದೆ. ಸೊ ನೀವು ಫ್ಯೂಚರ್ ಏನಾದ್ರು ಕನ್ಸ್ಟ್ರಕ್ಷನ್ ಎಕ್ಸ್ಟ್ರಾ ಮಾಡ್ತೀರಿ ಅಂದ್ರೆ ಅದು ನಿಮಗೆ ಅಪ್ ಟು 3 ಫ್ಲೋರ್ಸ್ 4 ಫ್ಲೋರ್ಸ್ ತನಕ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗೆ ಪಕ್ಕದಲ್ಲೇ ನೋಡ್ರೆ ಇದು ನಮಗೆ ಗಾರ್ಡನ್ ಸ್ಪೇಸ್ ಆಗಿ ಕೂಡ ಯೂಸ್ ಮಾಡಿದ್ದಾರೆ. ಕರೆಂಟ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಝೋನ್ ಅಂತ. ಅಂಡ್ ಎಕ್ಸ್ಟೀರಿಯರ್ಸ್ ಇಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ವೆಂಟಿಲೇಷನ್ ಅಂತೂ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಸೊ ಹಾಗೆ ಮುಂದೆ ಬಂತು ಅಂದ್ರೆ ಇದು ನಮಗೆ ಆಫೀಸ್ ರೂಮ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದಕ್ಕೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ಒಂದು ಬೇಸಿಕ್ ಫೆಸಿಲಿಟಿ ಏನ್ ಬೇಕು ಅದು ಕೂಡ ನಿಮ್ಗೆ ಆರಾಮ್ಸೆ ಸಿಗ್ತದೆ. ಅಂಡ್ ಸೊ ಇಲ್ಲಿ ಕೂಡ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ಮುಂದೆ ಬಂದ್ರೆ ಸೊ ನಮ್ಗೆ ಪ್ರಾಪರ್ಟಿ ಇಲ್ಲಿರುತ್ತೆ. ಸೊ ಇದೇ ತರ ವಿಡಿಯೋಸ್ಗೆ ಇನ್ನ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ಈಗ ಪ್ರಾಪರ್ಟಿ ಮನೆ ಮುಂದೆ ನಿಂತಿದೀವಿ. ಸೊ ನಮ್ಗೆ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಹಾಗೆ ನೀವು ಮೇನ್ ಡೋರ್ ನ ಕೂಡ ನೋಡ್ತಿರ್ಬೋದು. ದಿಸ್ ಇಸ್ ಕಂಪ್ಲೀಟ್ಲಿ ಟೀಕುಡ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದು ಬಂದು ಸ್ಪೇಷಿಯಸ್ ಲಿವಿಂಗ್ ಹಾಲ್. ಅಂಡ್ ವೆಂಟಿಲೇಷನ್ ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಆಲ್ರೆಡಿ ವಿಂಡೋಸ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಂಟೀರಿಯರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದ್ರೆ ನಮ್ಗೆ ದೇವ್ರ ಮನೆ ಸಿಗುತ್ತೆ ಸ್ಟ್ರೇಟ್ ಆಗಿ. ಸೊ ಇದು ಅಷ್ಟೇ ಕಂಪ್ಲೀಟ್ ಆಗಿ ಟೀಕುಡ್ ಫಿನಿಶಿಂಗ್ ಮಾಡಿದ್ದಾರೆ. ಅಂಡ್ ದೇವ್ರ ಮನೆ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ವಾಸ್ತು ಪ್ರಕಾರ ಇದೆ. ಒಳಗಡೆ ಕೂತ್ಕೊಂಡು ನೀವು ಆರಾಮ್ಸೆ ಪೂಜೆ ಮಾಡ್ಬೋದು. ಸೊ ಇದು ಬಂದು ನಮ್ಗೆ ಟಿವಿ ಯೂನಿಟ್ ಆಗಿರುತ್ತೆ. ಸೊ ಹ್ಯಾಸ್ ನೀವು ನೋಡ್ತಾರಂಗೆ ಶೋಕೇಸ್ ಪಾಯಿಂಟ್ಸ್ ಹಾಗೆ ಶೆಲ್ಫ್ಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ರೂಮ್ಸ್ ನ ನೋಡೋಣ. ಸೊ ದಿಸ್ ಇಸ್ ರೂಮ್ ನಂಬರ್ 1. ನೀವು ನೋಡ್ತಾ ಇರ್ಬೋದು. ಇದು ಬಂದು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಆಲ್ರೆಡಿ ಸ್ಟೋರೇಜ್ ಸ್ಪೇಸ್ ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ವೆಂಟಿಲೇಷನ್ ಇಲ್ಲಿದೆ. ಹಾಗೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಆಗಿರುತ್ತೆ. ಸೊ ರೂಮ್ ನಂಬರ್ 2 ಹೋಗೋಣ. ಸೊ ರೂಮ್ ನಂಬರ್ 2 ಇದ್ರ ಪಕ್ಕದಲ್ಲೇ ಇದೆ. ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಇದಕ್ಕೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನೀವು ನೋಡ್ತಾ ಇರಂಗೆ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಅಂಡ್ ವಾರ್ಡ್ರೋಬ್ ಕೂಡ ಇದೆ. ಮೇಲ್ಗಡೆ ನಮ್ಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ಇದು ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಅಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ 2 ರೂಮ್ ಕೂಡ. ಸೊ ಈಗ ನಾವು ನೆಕ್ಸ್ಟ್ ರೂಮ್ಗೆ ಹೋಗೋಣ. ಸೊ ಮುಂದೆ ಬಂದ್ರೆ ಇದು ನಮ್ಗೆ ರೂಮ್ ನಂಬರ್ 3 ಆಗಿರುತ್ತೆ. ಸೊ ಇದನ್ನ ನೀವು ಚಿಲ್ಡ್ರನ್ ರೂಮ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ಎಲ್ಡರ್ಲಿ ರೂಮ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ವೆಂಟಿಲೇಷನ್ ಪಾಯಿಂಟ್ ಬರುತ್ತೆ. ಹಾಗೆ ಇದು ನಮ್ಗೆ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್, ಹಾಗೆ ಇದು ಡ್ರೆಸ್ಸಿಂಗ್ ಮಿರರ್ ಕೂಡ. ಅಂಡ್ ನೀವು ಫಿಟ್ಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು ಆಲ್ರೆಡಿ ಆಗಿದೆ. ಅಂಡ್ ಇದು ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇದು ಬಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಇದು ಬಂದು ಸಿಂಕ್ ಪಾಯಿಂಟ್. ಹಾಗೆ ಇದು ಬಂದು ಓಪನ್ ಕಿಚನ್ ನೋಡ್ತಾ ಇರ್ಬೋದು. ಇದು ಕೂಡ ಓಪನ್ ಕಿಚನ್ ತುಂಬಾನೇ ಚೆನ್ನಾಗಿದೆ. ಅಂಡ್ ವೆಂಟಿಲೇಷನ್ ಪಾಯಿಂಟ್. ಅಂಡ್ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಸ್ಟೋರೇಜ್ ಸ್ಪೇಸ್, ಶೆಲ್ಫ್, ಹಾಗೆ ಸಿಂಕ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಯುಟಿಲಿಟಿ ಏರಿಯಾ ಆಗಿರುತ್ತೆ. ಸೊ ಯುಟಿಲಿಟಿ ಏರಿಯಾಗೂ ಕೂಡ ಸ್ಪೇಷಿಯಸ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಸೇಫ್ಟಿ ಆಗಿ ಈ ಸೈಡ್ ಕೂಡ ಇದೆ. ಅಂಡ್ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಮ್ಯಾನ್ಯುಯಲ್ ಕಲ್ಲು ಕೂಡ ಕೊಟ್ಟಿದ್ದಾರೆ ಬಟ್ಟೆ ಒಗೆಯೋದಕ್ಕೆಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ವೆಂಟಿಲೇಷನ್ಗೆ ಯಾವುದೇ ಕೊರತೆ ಇಲ್ಲ. ಈ ಪ್ರಾಪರ್ಟಿ ಔಟ್ ಸೈಡ್ ಅಲ್ಲಿ ನಮಗೆ 3 ಸೈಡ್ ಕೂಡ ಪ್ಯಾಸೇಜ್ ಇದೆ. ಸೊ ನೀವೇನು ಫರ್ದರ್ ಇದಕ್ಕೂ ಮೇಲೆ ಫ್ಲೋರ್ಸ್ ಕಟ್ತೀರಿ ಅಂದ್ರೂ ಕೂಡ ತುಂಬಾನೇ ಫ್ಲೆಕ್ಸಿಬಲ್ ಆಗಿದೆ. ಅಂಡ್ ಸೆಪರೇಟ್ ಎಲ್ಲ ಮನೆಗೂ ಕೂಡ ಸೆಪರೇಟ್ ಮೀಟರ್ ಬಾಕ್ಸ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಅಂಡ್ ಸ್ಪೇಷಿಯಸ್ ಪಾರ್ಕಿಂಗ್. ಸೊ ಆರಾಮ್ಸೆ ಪಾರ್ಕ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಈ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೀವು ರೆಂಟಿಗೆ ಬಿಟ್ರೆ ಅಪ್ ಟು 50,000 ತನಕ ರೆಂಟ್ ಜನರೇಟ್ ಮಾಡಿ ಕೊಡುತ್ತೆ. ಸೊ ನಾವೀಗ ನೆಕ್ಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಅವರು ಶೀಟ್ ನ ಕೊಟ್ಟಿದ್ದಾರೆ ನಮ್ಗೆ ಟೆರೆಸ್ ನ ಕವರ್ ಮಾಡೋದಕ್ಕೆ. ಸೊ ಇದು ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿ ನಮ್ಗೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇದು ಬಂದು ನಮ್ಗೆ ಓಪನ್ ಟೆರೆಸ್ ಆಗಿರೋ ಕಾರಣಕ್ಕೆ. ಸೊ ಇಲ್ಲಿ ಬಟ್ಟೆ ಒಣಗಾಕಕ್ಕೂ ಸ್ಪೇಸ್ ಇದೆ.
ಮೇಲ್ಗಡೆ ಟ್ಯಾಂಕ್ ರೂಮ್ ಸಿಗುತ್ತೆ, ಹಾಗೆ ಇದು ಒಂದು ಬ್ಯಾಚುಲರ್ ರೂಮ್ ಕೂಡ ಆಗಿರುತ್ತೆ. ಈ ಒಂದು ಬ್ಯೂಟಿಫುಲ್ ಮನೆನ ನೋಡಿದ್ರಲ್ಲ, ಸೊ ಈ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇದಿರೋದು ಲೊಟ್ಟೆಗೊಳ್ಳಲ್ಲಿ ಅಟ್ಯಾಚ್ ಟು ಡಾಲರ್ಸ್ ಕಾಲೋನಿ. ಸೊ ನಿಯರೆಸ್ಟ್ ಕನೆಕ್ಟಿವಿಟಿ ಅಂದ್ರೆ ನಮಗೆ ಹೆಬ್ಬಾಳ್ ರಿಂಗ್ ರೋಡ್ ತುಂಬಾನೇ ನಿಯರೆಸ್ಟ್ ಅಲ್ಲಿ ಇದೆ. ಹಾಗೆ ನಾರಾಯಣ ಸ್ಕೂಲ್ ಹಾಗೆ ಇನ್ನ ರೆಪ್ಯೂಟೆಡ್ ಸ್ಕೂಲ್ಸ್ ಕಾಲೇಜ್ ಕೂಡ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಸಿಗ್ತಾ ಇದೆ. ಹಾಗೆ ಮನೆದ ಟೆಕ್ ಪಾರ್ಕ್ ಜಸ್ಟ್ ಒಂದು 4 to 5 ಕಿಲೋಮೀಟರ್ಸ್ ಒಳಗಡೆ ನಮಗೆ ಸಿಗ್ತಾ ಇದೆ. ಹಾಗೆ ನ್ಯೂ ಬೆಲ್ ರೋಡ್ ಕೂಡ ಜಸ್ಟ್ 200 ಮೀಟರ್ಸ್ ಅಲ್ಲಿ ಇದೆ. ಜೊತೆ ನಮಗೆ ಲೊಟ್ಟೆಗೊಳ್ಳಲ್ಲಿ ರೈಲ್ವೆ ಸ್ಟೇಷನ್ ಜಸ್ಟ್ ಒಂದು 400 ಮೀಟರ್ಸ್ ಒಳಗಡೆ ಸಿಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಈ ಒಂದು ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.